ಗಟ್ಟಿಯಾಗಿ ಹೋಗಿದೆ. ಅದಕ್ಕೆ ಒಂದು 2-3 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕಬೇಕು. ಅಯ್ಯೋ ಇಳಿಯೋದೇ ಇಲ್ಲಲ್ಲಪ್ಪ ದೇವ್ರೇ. ಇಳಿತಿಲ್ಲ, ಬರ್ತಿದೆ ಬರ್ತಿದೆ ಬರ್ತಿದೆ, ಬಂತು ಬಂತು ಬಂತು. ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ. ಇವಾಗ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ. ಕೊಬ್ಬರಿ ಎಣ್ಣೆ ಬಂತು. ಅದೇ ಆಲಿವ್ ಆಯಿಲ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ರಶ್ಮಿಸ್ ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಮಕ್ಕಳ ಚರ್ಮ ನೈಸರ್ಗಿಕವಾಗಿ ಕಾಂತಿಯುತವಾಗಿ ಗ್ಲೋಯಿಂಗ್ ಇರೋ ರೀತಿಯಲ್ಲಿ ಯಾವ ರೀತಿ ಮಾಡಬಹುದು ಎಂದು ಇವತ್ತಿನ ದಿನದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಹೇಗೆಲ್ಲ ನಾವು ಸ್ಕಿನ್ ಕೇರ್ ಮಾಡೋದ್ರಿಂದ ಮಕ್ಕಳ ಚರ್ಮ ಸುಂದರವಾಗಿ, ಬಿಳುಪಾಗಿ, ಕಾಂತಿಯುತವಾಗಿ ಹೇಗೆ ಇಟ್ಕೊಳ್ಬೋದು ಅಂತೇಳ್ಬಿಟ್ಟು ಇವಾಗ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ನೋಡಿರ್ತೀರ, ಇವಾಗ ಮಕ್ಕಳು ಹುಟ್ಟುವಾಗ ಎಷ್ಟು ಪಿಂಕಿಶ್ ಆಗಿರ್ತಾರೆ ಅಂತ ಹೇಳಿಬಿಟ್ಟು. ಎಲ್ಲ ಮಕ್ಕಳೂ ಅಷ್ಟೇ ಪಿಂಕಿಶ್ ಇರ್ತಾರೆ. ಹಾಗೆ ತುಂಬ ವೈಟಾಗಿರ್ತಾರೆ, ಗ್ಲೋಯಿಂಗ್ ಆಗಿರ್ತಾರೆ. ಎಲ್ಲ ಮಕ್ಕಳು ಅದೇ ರೀತಿಯೇ ಹುಟ್ಟೋದು, ಪಿಂಕಿಶ್ ಆಗಿ ಹುಟ್ಟಿರ್ತಾರೆ. ಎಲ್ಲ ಮಕ್ಕಳು ಅದೇ ರೀತಿಯೇ ಇರ್ತಾರೆ. ಆಮೇಲೆ ಹೋಗ್ತಾ ಒಂದು 6 ತಿಂಗಳಂಗೆ ಹೋಗ್ತಾ ಇದ್ದಂಗೆ ಆ ಕಲ್ಲರ್ ಇರೋದೇ ಇಲ್ಲ. ಪಿಂಕಿಶ್ ಆಗಾಗಲಿ, ಗ್ಲೋಯಿಂಗ್ ಆಗಿ ಯಾವುದೇ ರೀತಿಯಲ್ಲೂ ಇರೋದಿಲ್ಲ. ಹಾಗೆ ಅದೇನಾಗುತ್ತೆ, ಡಾರ್ಕ್ ಕಲರ್ಗೆ ಬರ್ತಾ ಇರುತ್ತೆ. ಮಕ್ಕಳದ್ದು ಕಲರ್ ಇರುತ್ತಲ್ವ, 6 ತಿಂಗಳಿಗೆ ಕಲರ್ ಡೌನ್ ಆಗ್ತಾ ಬರುತ್ತೆ, ಡಾರ್ಕ್ ಕಲರಲ್ಲಿ ಬರ್ತಾ ಇರುತ್ತೆ. ಇನ್ನು ಕೆಲ ಮಕ್ಕಳಿಗೆ ಒರಿಜಿನಲ್ ಕಲರ್ ಬರೋದಕ್ಕೆ ಒಂದು 6 ತಿಂಗಳು ಇಲ್ಲ 8 ತಿಂಗಳೇ 6 ತಿಂಗಳಿಲ್ಲ 8 ತಿಂಗಳ ತನಕ ತೊಗೊಳುತ್ತೆ. ಅಂದರೆ ಒರಿಜಿನಲ್ ಕಲರ್ ಬರೋದಕ್ಕೆ ಒಂದು 6 ತಿಂಗಳು ಇಲ್ಲ 8 ತಿಂಗಳು ತೊಗೊಳುತ್ತೆ. ಮಕ್ಕಳಿಗೆ 6 ತಿಂಗಳಲ್ಲಿ ವ್ಯಾಕ್ಸಿನೇಷನ್ ಸ್ಟಾರ್ಟ್ ಆದವಾಗ, ಇಲ್ಲಾಂದರೆ ಮಕ್ಕಳೇ ಬೀಳ್ತಾರಲ್ಲ, ಬೋರಲ್ಲಿ ಹಾಕ್ತಿರ್ತಾರಲ್ಲ ಮಕ್ಕಳು, ಅಂಬೆ ಹಂಗೆ ಆ ಟೈಮಲ್ಲೂ ಮಕ್ಕಳು ಕಲರ್ ಚೇಂಜ್ ಆಗ್ತಾ ಬರುತ್ತೆ, ಡಾರ್ಕ್ ಆಗಿ ಚೇಂಜ್ ಆಗುತ್ತೆ ಕಲರು. ಎಲ್ಲ ತಾಯಂದ್ರಿಗೂ ಆಸೆ ಇರುತ್ತೆ ನಮ್ಮ ಮಕ್ಕಳು ಬೆಳ್ಳಗಿರಬೇಕು ಅಂತ ಹೇಳಿಬಿಟ್ಟು. ಯಾರಿಗೂ ಆಸೆ ಇರೋಲ್ಲ? ಎಲ್ಲ ತಾಯಂದ್ರಿಗೂ ನಮ್ಮ ಮಕ್ಕಳು ಬೆಳ್ಳಗಿರ್ಬೇಕಂತ ಹೇಳ್ಬಿಟ್ಟು ಆಸೆ ಇರುತ್ತೆ. ಹಾಗಂತ ಹೇಳಿಬಿಟ್ಟು ಆ ಸಣ್ಣ ಮಕ್ಕಳಿಗೆಲ್ಲ ಯಾವುದಾದ್ರು ಬೆಳ್ಳಗಾಗಲಿ ಅಂತ ಹೇಳಿಬಿಟ್ಟು ಕ್ರೀಮೆಲ್ಲ ಹಚ್ಚಕ್ಕೆ ಹೋದ್ರೆ ಅದಾಗೋದಿಲ್ಲ. ಅದಕ್ಕೋಸ್ಕರ ಯಾವ ರೀತಿ ನೈಸರ್ಗಿಕವಾಗಿ ಮಕ್ಕಳು ಚೆನ್ನಾಗಿರಬೇಕು, ಆರೋಗ್ಯಕರವಾಗಿರಬೇಕು, ನೈಸರ್ಗಿಕವಾಗಿ ಬಿಳುಪು ಬರಬೇಕು, ಆ ರೀತಿಯಲ್ಲಿ ನಾನು ಇವತ್ತೊಂದು ಟಿಪ್ಸ್ ಹೇಳ್ತಾ ಇದ್ದೀನಿ. ಈಗ ಅಪ್ಪ ಅಮ್ಮ ಕಪ್ಪಿರ್ತಾರೆ, ಮಕ್ಕಳು ಬೆಳ್ಳಗಿರ್ತಾರೆ. ಇನ್ನು ಕೆಲವ್ರದ್ದು ಅಪ್ಪ ಅಮ್ಮ ಬೆಳ್ಳಗಿರ್ತಾರೆ, ಮಗು ಕಪ್ಪಿರುತ್ತೆ. ಯಾಕಂದರೆ ಅದು ಈಗ ಅಪ್ಪ ಅಮ್ಮ ಕಪ್ಪಿದ್ದಾಗ ಮಕ್ಕಳು ಬೆಳ್ಳಗಿರ್ತಾರೆ ಅಂದಾಗ ಆ ಮಗು ಏನಕ್ಕೆ ಬೆಳ್ಳಗೆ ಬಂದಿದೆ ಅಂದರೆ ತಾತ ಅಜ್ಜಿ ಜೀನಿಂದ ಬಂದಿರುತ್ತೆ. ಅದು ತಾತ ಅಜ್ಜಿ ಬೆಳ್ಳಗಿರ್ತಾರೆ. ಆ ಟೈಮಲ್ಲಿ ಮಕ್ಕಳು ಕೂಡ ಅದೇ ರೀತಿಯೇ, ಮೊಮ್ಮಕ್ಕಳು ಕೂಡ ಬರ್ತಾರೆ ಅದೇ ರೀತಿಯೇ. ಹಾಗೆಯೇ ಮಕ್ಕಳ ಚರ್ಮ ಹುಟ್ಟುವಾಗಿಂದ ಇನ್ನು 6 ವರ್ಷ ತನಕ ಮಕ್ಕಳದ್ದು ಚರ್ಮ ಅದು ಕಲರ್ ಇರುತ್ತಲ್ಲ, ಅದು ಚೇಂಜ್ ಆಗ್ತಾನೆ ಬರುತ್ತೆ, ಡಾರ್ಕ್ ಕಲರೆಲ್ಲ ಬರುತ್ತೆ. ಆಮೇಲೆ ಹೋಗ್ತಾ ಸರಿ ಹೋಗುತ್ತೆ. ಹಾಗೆಯೇ ಈಗ ಮನೆಯಲ್ಲೇ ನಾವು ಮಾಡ್ಕೊಳ್ಳೋಂಥದ್ದು ಏನಂದರೆ, ಅಂದರೆ ಸ್ಕಿನ್ ಕೇರ್ ಹೇಗೆ ಮಾಡ್ಕೊಳ್ಬೇಕು ನೈಸರ್ಗಿಕವಾಗಿ ಅಂತ ಹೇಳಿದ್ರೆ, ಈಗ ಸಣ್ಣ ಪುಟ್ಟ ಟಿಪ್ಸ್ನೇ ನಾನು ಕೊಡ್ತಾ ಹೋಗ್ತೀನಿ. ಮಕ್ಕಳ ಚರ್ಮ ಯಾವ ರೀತಿ ಆರೈಕೆ ಮಾಡ್ಕೊತಾ ಹೋಗಬೇಕು ಅಂತ ಹೇಳ್ಬಿಟ್ಟು. ಮಕ್ಕಳ ಚರ್ಮ ಡೆಲಿಕೇಟ್ ಆಗಿರುತ್ತೆ, ಹಾಗೆಯೇ ತುಂಬ ಸ್ಮೂತಾಗಿರುತ್ತೆ. ನಾವು ಅದನ್ನು ಹುಷಾರಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಈಗ ಮಕ್ಕಳಿಗೆ ಸಿಟಿಯಲ್ಲಾಗಲಿ ಇಲ್ಲ ಹಳ್ಳಿ ಕಡೆ ಆಗಲಿ, ಮಕ್ಕಳಿಗೆ ತುಂಬ ಬೆಚ್ಚಗೆ ಇಟ್ಕೊಳ್ಬೇಕು ಅಂತ ಹೇಳಿಬಿಟ್ಟು ತುಂಬ ಬಿಸಿ ನೀರಲ್ಲಿ ನಾವು ಸ್ನಾನ ಹಾಕ್ತೀವಿ. ಆದರೆ ಆ ಥರ ಅಷ್ಟು ಬಿಸಿ ನೀರಲ್ಲಿ ಸ್ನಾನ ಹಾಕೋದೇ ಮಕ್ಳಿಗೆ ಅದು ತಪ್ಪು. ಏನಕ್ಕೆ ಅಂದರೆ ತುಂಬ ಡೆಲಿಕೇಟ್ ಆಗಿರುತ್ತೆ ಮಕ್ಕಳದ್ದು ಸ್ಕಿನ್ನದು. ಅದಕ್ಕೆ ಆ ಟೈಮಿಗೆ ನಾವು ಎಷ್ಟು ಬಿಸಿ ನೀರು ಸ್ನಾನ ಮಾಡ್ತೀವೋ ಅಷ್ಟೇ ಬಿಸಿ ನೀರನ್ನು ಮಕ್ಕಳಿಗೂ ಸಮೇತ ನಾವು ಯೂಸ್ ಮಾಡ್ಕೊಳ್ಬೇಕು. ಯಾಕೆ ಅಷ್ಟು ಬಿಸಿ ನೀರು ಏನಕ್ಕೆ ಯೂಸ್ ಮಾಡಬಾರ್ದು ಅಂತ ಹೇಳಿದ್ರೆ, ಅದರಲ್ಲಿ ಚರ್ಮದಲ್ಲಿ ರ್ಯಾಷಸ್ ಆಗ್ಬೋದು, ಇಲ್ಲ ಅಂದರೆ ಚರ್ಮದ ಮೇಲಕ್ಕಂದ್ರೆ ವೈಟಾಗಿ ಎದ್ದು ಬರುತ್ತೆ, ಆ ಥರ ಆಗ್ಬೋದು. ಅದಕ್ಕೋಸ್ಕರ ಅಷ್ಟು ಬಿಸಿ ನೀರೆಲ್ಲ ನಾವು ಸ್ನಾನ ಹಾಕೋಕ್ಕೆ ಹೋಗಬಾರ್ದು. ಇದು ಮೊದಲೇ ಟಿಪ್ ಇದು.
ಮಕ್ಕಳಿಗೆ ನಾವು ಹುಡ್ದಾಗ್ಲಿಂದ ಒಂದು 2 ವರ್ಷ ತನಕ ಎಣ್ಣೆ ಹಚ್ಚಿ ಮಸಾಜ್ ಮಾಡಿಬಿಟ್ಟು ಸ್ನಾನ ಹಾಕ್ತೀವಿ ಹೌದಾ. ಹಾಗೆಯೇ ನಾವು 2 ವರ್ಷಕ್ಕೆ ನಿಲ್ಲಿಸ್ತೀವಿ, ಆದರೆ 2 ವರ್ಷಕ್ಕೆ ನಿಲ್ಲಿಸ್ಬಾರ್ದು. ಮಕ್ಕಳಿಗೆ ಹುಡ್ದಾಗ್ಲಿಂದನೂ ಒಂದು 5 ವರ್ಷ ತನಕನೂ ಮಕ್ಕಳಿಗೆ ಎಣ್ಣೆ ಸ್ನಾನ ಹಾಕಿದ್ರೆ ತುಂಬ ಒಳ್ಳೆಯದು, ಸ್ಕಿನ್ ಚೆನ್ನಾಗಿರುತ್ತೆ. ಹಾಗೆಯೇ ಎಣ್ಣೆ ತೊಗೊಂಡು ಮಸಾಜ್ ಮಾಡ್ತಿರಲ್ಲ ಮಕ್ಕಳಿಗೆ, ನೀವು ಹರಳೆಣ್ಣೆ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಚೆನ್ನಾಗಿ ಬೆಳವಣಿಗೆ ಚೆನ್ನಾಗಾಗುತ್ತೆ ಮಕ್ಕಳದು. ಈಗ ನೈಸರ್ಗಿಕವಾಗಿ ತುಂಬಾ ಚೆನ್ನಾಗಿ ಸ್ಕಿನ್ ಚೆನ್ನಾಗಾಗ್ತಾ ಹೋಗುತ್ತೆ ಹರಳೆಣ್ಣೆ ಯೂಸ್ ಮಾಡಿದ್ರೆ ಮಕ್ಕಳಿಗೆ. ಹರಳೆಣ್ಣೆಯಿಂದ ಮಕ್ಕಳಿಗೆ ಮಸಾಜ್ ಮಾಡೋದ್ರಿಂದ ಮಕ್ಕಳಿಗೆ ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ, ಸ್ಕಿನ್ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಹರಳೆಣ್ಣೆ ಯೂಸ್ ಮಾಡೋದ್ರಿಂದ ಇದು ನ್ಯಾಚುರಲ್ ಆಗಿ ಕಾಂತಿಯುತವಾಗಿ ಬರುತ್ತೆ ಸ್ಕಿನ್ನ. ಹಾಗೆಯೇ ಚೆನ್ನಾಗಿ ಬೆಳವಣಿಗೆ ಕೂಡ ಮಕ್ಕಳಿಗೆ ಈ ಹರಳೆಣ್ಣೆಯಿಂದ ಚೆನ್ನಾಗಿ ಬೆಳವಣಿಗೆ ಕೂಡ ಆಗ್ತಾರೆ ಮಕ್ಕಳು. ಹರಳೆಣ್ಣೆ ಹಾಗೆ ಹಚ್ಚೋದಲ್ಲ ಮಕ್ಕಳಿಗೆ, ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡ್ಬಿಟ್ಟು ಮಕ್ಕಳಿಗೆ ಚೆನ್ನಾಗಿ ಮಸಾಜ್ ಮಾಡಬೇಕು, ಸದೃಢವಾಗಿ ಮಕ್ಕಳು ಬೆಳೀತಾರೆ. ಈ ರೀತಿ ಎಣ್ಣೆಯಲ್ಲಿ ನಾವು ಲೈಟಾಗಿ ಬಿಸಿ ಮಾಡ್ಕೊಂಡ್ಬಿಟ್ಟು ಮಸಾಜ್ ಮಾಡಿದ್ರೆ ಇದರಲ್ಲೊಂದು ಒಳ್ಳೆಯ ಎಫೆಕ್ಟ್ ಸಿಗುತ್ತೆ ನಿಮಗೆ. ಹಾಗೆಯೇ ಇನ್ನೊಂದು ಎಲ್ಲರಿಗೂ ಗೊತ್ತಿರೋ ವಿಚಾರನೇ ಇದು ಕೂಡ, ಮಕ್ಕಳಿಗೆ ಟವೆಲ್ ಆಗಲಿ ಬಟ್ಟೆ ಆಗಲಿ ಸಪ್ರೇಟಾಗಿ ವಾಶ್ ಮಾಡಬೇಕು. ಹಾಗೆ ವಾಶ್ ಮಾಡುವಾಗ ಸ್ವಲ್ಪ ಡೆಟಾಲ್ ಹಾಕಿಬಿಟ್ಟು ವಾಶ್ ಮಾಡಬೇಕು. ಮಕ್ಕಳದ್ದು ಬಟ್ಟೆ ಸಪ್ರೇಟಾಗಿ ಇಟ್ಬಿಡಬೇಕು ವಾಶ್ ಮಾಡೋದಕ್ಕೆ. ನಮ್ಮದೇ ಬೇರೆ ಮಕ್ಕಳದ್ದೇ ಬೇರೆ ಅಂತೇಳ್ಬಿಟ್ಟು ಸಪ್ರೇಟ್ ಮಾಡಿಟ್ಟು ಮಕ್ಕಳ ಬಟ್ಟೆ ವಾಶ್ ಮಾಡಬೇಕು. ಅದು ಡೆಟಾಲ್ ಹಾಕಿ ಬಟ್ಟೆ ವಾಶ್ ಮಾಡಬೇಕು. ಇದಿಷ್ಟು ಸರಳವಾದ ಟಿಪ್ಸ್, ಇದು ಎಲ್ಲರಿಗೂ ಗೊತ್ತಿರೋಂಥದ್ದೇ. ಇವಾಗ ನಾನು ಹೇಳಿರೋದು ಕೂಡ ಇದಿಷ್ಟು ಟಿಪ್ನ ಗಮನದಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ಹಾಗೆಯೇ ಈಗ ಮಕ್ಕಳ ಚರ್ಮ ಕಾಂಪ್ಲೆಕ್ಷನ್ನ ಬದಲಾಯಿಸೋಕ್ಕೆ ಇವಾಗ ಬಾತ್ ಪೇಸ್ಟ್ ಹೇಗೆ ಮಾಡೋದು ಅನ್ನೋದು ಇವಾಗ ನಾನು ತೋರಿಸ್ಕೊಡ್ತೀನಿ. ಇದಕ್ಕೆ ಇವಾಗ ನಾನು ಹೇಳಿದ್ನಲ್ಲ ಒಂದು ಟಿಪ್ಸ್ ಹೇಳ್ತೀನಿ ಅಂತ ಹೇಳ್ಬಿಟ್ಟು, ಮಕ್ಕಳಿಗೆ ಚರ್ಮ ಡಾರ್ಕ್ ಆಗಿದ್ದರೆ ನೈಸರ್ಗಿಕವಾಗಿ ವೈಟ್ ಆಗೋದಕ್ಕೆ ಇವಾಗ ಇದನ್ನು ನೀವು ಯೂಸ್ ಮಾಡಬೇಕು. ಒಂದು ಕಡಲೆ ಹಿಟ್ಟು, ನಾನು ಇದರಲ್ಲಿ 2 ಸ್ಪೂನ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಇದು ಕಾಯಿಸದೇ ಇರೋ ಹಾಲಿದು. ಹಾಗೆ ಇದರಲ್ಲೊಂದು ಬಾದಾಮಿದು 10 ತೊಗೊಂಡಿದ್ದೀನಿ, ನೆನೆಸಿಟ್ಟಿರೋದು ಇದು. ಮತ್ತು ಆಲಿವ್ ಆಯಿಲ್ ನಾನು ಯೂಸ್ ಮಾಡಬೇಕಿತ್ತು. ನಮ್ಮನೇಲಿ ಒಂದು ವಸ್ತು ಇಟ್ಟಿದ್ದು, ಒಂದು ಇನ್ನೊಂದು ಕಡೆ ಇರೋಲ್ಲ. ಇನ್ನೊಂದು ಹುಡ್ಕೋ ಟೈಮಲ್ಲಿ ಇನ್ನೊಂದು ಸಿಗೋಲ್ಲ ನಮಗೆ. ಅದಕ್ಕೆ ಆಲಿವ್ ಆಯಿಲ್ ನಾನು ಯೂಸ್ ಮಾಡಬೇಕಿತ್ತು. ಅದು ಆಲಿವ್ ಆಯಿಲ್ ಇಲ್ಲ ಅಂದಕ್ಕೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ಆದರೆ ಬೆಟರ್ ಆಲಿವ್ ಆಯಿಲೇ ಯೂಸ್ ಮಾಡಿ, ಕೊಬ್ಬರಿ ಎಣ್ಣೆಕ್ಕಿಂತ ಇದು ಒಳ್ಳೆಯದೇ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದರೆ ಆಲಿವ್ ಆಯಿಲ್ ಇನ್ನೂ ಬೆಟರ್ ಅಂತ ನಾನು ಹೇಳ್ತಾಯಿದ್ದೀನಿ ಅಷ್ಟೇನೆ. ಇದ್ರದ್ದು ಇವಾಗ ಸಿಪ್ಪೆ ತೊಗೊಳ್ಬೇಕು, ಬಾದಾಮ್ದು ಸಿಪ್ಪೆ ತೆಗೆದಿಟ್ಕೊಳ್ಬೇಕು. ಸಿಪ್ಪೆ ತೆಗ್ದು ಇಷ್ಟು ಸಿಪ್ಪೆ ತೆಗಿಬೇಕು ಫ್ರೆಂಡ್ಸ್. ಇವಾಗ ಇದ್ರದ್ದು ಬಾದಾಮ್ದು ಸಿಪ್ಪೆ ಬಿಡಿಸಿಟ್ಕೊಂಡಿದ್ದೀನಿ. ಇವಾಗ ಏನು ಮಾಡೋದಂದರೆ, ಇವು ಮೂರನ್ನು, ಕಡಲೆ ಹಿಟ್ಟು, ಬಾದಾಮು, ಹಾಲು, ಈ ಮೂರನ್ನು ಒಂದು ಜಾರಕ್ಕೆ ಹಾಕ್ಕೊಂಡು ರುಬ್ಕೊಳ್ಬೇಕು. ಈಗ ನಾನು ಜಾರಕ್ಕೆ ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ. ಫ್ರೆಂಡ್ಸ್, ಇದಕ್ಕೆ ಮಸಾಜ್ ಪೇಸ್ಟ್ ಅಂತ ಹೇಳ್ಬಿಟ್ಟು ಇವಾಗ ನಾನು ಮೊನ್ನೆ ಇವಾಗ ಹೇಳಿದೆ ನಾನು ನಿಮಗೆ, ರುಬ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು. ಇದಕ್ಕೆ ಇವಾಗ ಬಾದಾಮ್ ಸಿಪ್ಪೆ ತೆಗ್ದಿರೋದು ಒಂದು 10 ಕಾಳು ಹಾಕ್ಕೊಂಡಿದ್ದೀನಿ ಬಾದಾಮು. ಹಾಗೆಯೇ ಇದಕ್ಕೆ 2 ಸ್ಪೂನ್ ಕಡಲೆ ಹಿಟ್ಟು ಹಾಕಿದ್ದೀನಿ. ಹಾಗೆ ಒಂದು 3 ಸ್ಪೂನು ಹಸಿ ಹಾಲು ಹಾಕಿದ್ದೀನಿ, ರಾ ಮಿಲ್ಕ್ ಹಾಕಿದ್ದೀನಿ. ಹಾಗೆಯೇ ಇದಕ್ಕೆ ಇವಾಗ ಅದನ್ನು 3 ಸೇರು, ಅದು ಬಾದಾಮು, ಕಡಲೆ ಹಿಟ್ಟು, ಹಾಲು, ಈ 3 ಸೇರಿಸ್ಬಿಟ್ಟು ರುಬ್ಕೊಂಡಿದ್ದೀನಿ. ಹಾಗೆಯೇ ಇದಕ್ಕೆ ಇವಾಗ ಇನ್ನೊಂದು ಆ್ಯಡ್ ಮಾಡಬೇಕಾಗತ್ತೆ. ಆಲಿವ್ ಆಯಿಲ್ ಹಾಕೋಣ ಅಂತ ಹೇಳಿದೆ, ಅದು ಇರಲಿಲ್ಲ. ನಾನು ಹೇಳಿದ್ನಲ್ಲ, ಇಟ್ಟಿದ್ದೆ, ಅಲ್ಲಿ ಎಲ್ಲಿ ಹೋಗಿದೆಯೋ ಗೊತ್ತಿಲ್ಲ. ಈಗ ಎಲ್ಲರೂ ಕೈ ಹಾಕ್ತಾ ಇರ್ತಾರೆ, ಇಟ್ಟಿದ್ದು ಒಂದು ಕಡೆ ಸಿಗೋದಿಲ್ಲ ನಮ್ಮ ಮನೆಯಲ್ಲಿ. ಅದಕ್ಕೆ ಇವಾಗ ಅದ್ರ ಬದಲು ಇವಾಗ ಕೊಬ್ಬರಿ ಎಣ್ಣೆ ಆ್ಯಡ್ ಮಾಡ್ತಾಯಿದ್ದೀನಿ. ಕೊಬ್ಬರಿ ಎಣ್ಣೆ ಇವಾಗ ಚಳಿ ಅಲ್ವಾ, ಗಟ್ಟಿಯಾಗಿ ಹೋಗಿದೆ, ಅದಕ್ಕೆ ಒಂದು 2-3 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕಬೇಕು. ಅಯ್ಯೋ, ಇಳಿಯೋದೇ ಇಲ್ಲಲ್ಲಪ್ಪ ದೇವ್ರೇ.
ಇಳಿತಿಲ್ಲ, ಬರ್ತಿದೆ ಬರ್ತಿದೆ ಬರ್ತಿದೆ, ಬಂತು ಬಂತು ಬಂತು. ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ. ಇವಾಗ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ. ಕೊಬ್ಬರಿ ಎಣ್ಣೆ ಬಂತು. ಅದೇ ಆಲಿವ್ ಆಯಿಲ್ ಇಲ್ಲ, ಅದಕ್ಕೋಸ್ಕರ ಇವಾಗ ಇದಕ್ಕೆ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಇದನ್ನು 4 ಐಟಮ್ ಏನು, ಬಾದಾಮ್ ಮತ್ತು ಹಸಿ ಹಾಲು, 2 ಸ್ಪೂನ್ ಕಡಲೆ ಹಿಟ್ಟು, ಹಾಗೆ ಕೊಬ್ಬರಿ ಎಣ್ಣೆ. ಬಾದಾಮ್, 2 ಸ್ಪೂನ್ ಕಡಲೆ ಹಿಟ್ಟು, ಹಸಿ ಹಾಲು, ಹಾಗೆ ಕೊಬ್ಬರಿ ಎಣ್ಣೆ, 4 ಐಟಮ್ ಹಾಕ್ಕೊಂಡು ಚೆನ್ನಾಗಿದು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ನಿಮ್ಮ ಸಣ್ಣ ಮಕ್ಕಳಿಗೆ ಮಸಾಜ್ ಮಾಡಿ ನೋಡಿ. ಒಂದು 15 ದಿನದಲ್ಲೇ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ. ಆವಾಗಲೂ ಬೇಕಾದ್ರೆ ನೀವು ಕಮೆಂಟ್ ಮಾಡಿ, ನಿಮ್ಮ ಮಕ್ಳ ಕಲರ್ ಹೇಗೆ ಬಂದಿರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನೀವು ಈಗಲೇ ನನಗೆ ಕಮೆಂಟ್ ಮಾಡೋದು ಬೇಡ, ಅದು ನನ್ನ 15 ದಿನ ನಿಮಗೆ ಮಕ್ಕಳಿಗೆ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಆವಾಗ ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಬಂದಂದರೆ ಆವಾಗಲೇ ಬೇಕಾದ್ರೆ ನನಗೆ ಕಮೆಂಟ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಕಮೆಂಟ್, ಶೇರ್ ಮಾಡಿ. ಇನ್ನು ನನ್ನ ಚಾನಲ್ನ ಯಾರು ಇನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಇದೇ ರೀತಿಯೇ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಬನ್ನಿ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಒಳ್ಳೆ ವೀಡಿಯೋನ ಇಟ್ಕೊಂಡು ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.